ಯುವತಿ ಜೊತೆ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಅಮಾಯಕ ಯುವತಿಯರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಹೆಸರು ಮಿಥುನ್. ಬೆಂಗಳೂರಿನ ಪಟ್ಟೇಗಾರ ಪಾಳ್ಯದಲ್ಲಿ ಯುವತಿಗೆ ನಂಬಿಸಿ ಮೋಸ ಮಾಡಿದಂತಹ ಆರೋಪವನ್ನ ಈತ ಎದುರಿಸುತ್ತಿದ್ದಾನೆ. 4 ತಿಂಗಳು ಸಂಸಾರ ಮಾಡಿ ದುಡ್ಡು ಒಡವೆ ಎಲ್ಲವನ್ನ ದೋಚಿ ಪರಾರಿಯಾಗಿದ್ದ. ಸದ್ಯ ಮಿಥುನ್ನ ಬೆಂಗಳೂರಿನ ಗೋವಿಂದರಾಜನಗರ ಠಾಣೆ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾವು ಮದುವೆಗೂ ಹಿಂದೆ ಮುಂದೆ ಸ್ವಲ್ಪ ಇದು ಮಾಡ್ತಿದ್ದೆ, ನಂಬಿಸಿ ಮದುವೆ ಆಗೋಣ ಅಂತ. ಇಲ್ಲ, ಇವಾಗ ಫ್ಯಾಷನ್ ಇದೆಯಲ್ಲ, ಲಿವಿಂಗ್ಸ್ ಟುಗೆದರ್ ಫ್ಯಾಷನ್ ಇರ್ಬೋದಪ್ಪ, ನನಗಲ್ಲ. ನನಗೆ ಫಸ್ಟೇ ತಂದೆ ತಾಯಿ ಇಲ್ಲ, ನಾನು ಇಂಡಿವಿಜುವಲ್, ನಾನು ಬಾಡ್ತಾ ಇದ್ದೀನಿ. ರಿಲೇಷನ್ ಇದ್ದಾರ ಇಲ್ಲ ಅಂತ ಇಲ್ಲ, ಅನಾಥ ಅಂದರೆ ನನ್ನ ತಂದೆ ತಾಯಿ ಇಲ್ಲ, ಬಟ್ ಯಾರ ಮೇಲೆ ನಾನು ಡಿಪೆಂಡ್ ಇಲ್ಲ ಅಷ್ಟೇ. ಸೊ ಈ ಮದುವೆ ಆಗೋಕ್ಕೂ ಕೇಳಿದೆ, ಅದಕ್ಕೂ ಹಿಂದೆ ಮುಂದೆ ಮಾಡ್ತಾಯಿದ್ದ. ಆಮೇಲೆ ಮದುವೆ ಆಗಿದ್ವಿ. ಮೇಡಮ್ 5ನೇ ಅದೇ ಇವಾಗ ನೆಕ್ಸ್ಟ್ ಮಂತಿಗೆ ನನಗೆ 1 ವರ್ಷ ಆಗುತ್ತೆ ಮದುವೆ ಆಗಿ. ಅದಕ್ಕೆ ಮದುವೆ ಆದಮೇಲೆ ಯಾವಾಗೂ ನಾವು ಜೊತೆಗೆ ಸ್ಟಾರ್ಟ್ ಮಾಡಿದ್ವಿ ಇರೋಕ್ಕೆ. ಆವಾಗ ಗೊತ್ತಾಯ್ತು ಇನ್ನೂ ಒಂದು ಲೇಡೀಸ್ ಜೊತೆ ಇದು ನಾನೇ ಕಣ್ಣಿಂದ ನೋಡಿಬಿಟ್ಟು. ಆಮೇಲೆ ನನ್ನ ಗಾಡಿ ಕೂಡ ತೊಗೊಂಡೋಗ್ತಾ ಇದ್ದೆ ಅವ್ರ ಮನೆಗೆ. ಅಂದರೆ ನನ್ನ ಗಾಡಿಯಲ್ಲಿ GPS ಇತ್ತು, ಅದರಿಂದ ಕ್ಲಿಯರಾಗಿ ಗೊತ್ತಾಯಿತು. ಆ ಪ್ಲೇಸ್ಗೆ ಹೋಗಿ ಓನರ್ ಹತ್ರ ಮಾತಾಡ್ಕೊಂಡು ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ 3 ಗಂಟೆ ನೈಟಿಗೆ ಬಂದಾಗ ಮಿಥುನ್ ಯಾಕೆ ಎಲ್ಲ ಏನು ಇದೆ ಎಲ್ಲ ಗೊತ್ತು, ನೀನು ಯಾಕೆ ಎಲ್ಲ ಮನೇಲಿ ಇರ್ತಿಲ್ಲ, 3 ಗಂಟೆ 4 ಗಂಟೆಗೆ ಬಂದು ಡೋರ್ ಓಪನ್ ಮಾಡೋಕ್ಕೆ ಹೇಳ್ತೀಯಲ್ಲ, ಚೆನ್ನಾಗಿರುತ್ತೆ ಅಂದರೆ ನನ್ನ ಇಷ್ಟ ಕಣೆ ಅಂದರೆ ಹೊಡಿಯೋದು, ಟಾರ್ಚರ್ ಕೊಡೋದು, ಮೆಂಟಲಿ ಹರಾಸ್ಮೆಂಟ್, ಫಿಸಿಕಲಿ ಹರಾಸ್ಮೆಂಟ್, ತುಂಬ ಹರಾಸ್ಮೆಂಟ್ ಮಾಡಿದ್ದಾರೆ. ಆವಾಗೆ ಅಷ್ಟು ನೈಟಲ್ಲೇ ನನಗೆ ಡಿಮ್ ತೊಗೊಂಡು ಒಂದು ಏನಿಲ್ಲ ಅಂದರೆ 15 ನಿಮಿಷ ನನಗೆ ಫುಲ್ಲು ಕವರ್ ಮಾಡಿದ್ದೆ ನನ್ನ ಫೇಸ್ನ. ಆವಾಗ ನಾನು ಇದು ಮಾಡಿದ್ದೀನಿ, ತುಂಬ ಸೇವ್ ಮಾಡಿದ್ದೀನಿ ನನಗೆ ಹೆಚ್ಚು. ಯಾಕೆಂದರೆ ಅದನ್ನು ಜಾಲ್ಸ್ ಹೊಡೆದಾದ್ಮೇಲೆ ಫುಲ್ ಕಿರ್ಚಿರೋದು ಜೋರಾಗೆ. ಆಮೇಲೆ ಮಹಿಳಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಆ ಕಂಪ್ಲೇಂಟ್ ಕೊಟ್ಟಾದಮೇಲೆ ಮತ್ತೆ ಎಸ್ಟಿಮೇಟಿವ್ ಬೇಲ್ ತೊಗೊಂಡು ಮತ್ತೆ ಅವನ ತಮ್ಮ, ಅವನು ಯಶವಂತು ಮತ್ತು ಮಿಥುನ್ ಇಬ್ಬರು ಬಂದು ನನ್ನ ಮನೆಗೆ ಅಲ್ಲೇ ಮಾಡಿದ್ದಾರೆ. ಅದಕ್ಕೆ ಮುಂಚೆ ನೋಡ್ತಾ ಇದ್ದೀನಿ ಅಂದರೆ ಮಿಥುನ್ ನನ್ನ ಮನೆಗೆ ಹಿಂದೆ ಮುಂದೆ ಬರೋದಾಗಲಿ, ನನಗೆ ಫಾಲೋ ಮಾಡೋಕ್ಕಾಗಲಿ. ಇವಾಗ ಎಲ್ಲ ಕಡೆ ನನ್ನ ಬೇಡ ಹೇಳಾದಮೇಲೆ ನಾನು ನಿನ್ನ ಮೇಲೆ ಕೇಸ್ ಇದೆ ಆಲ್ರೆಡಿ, ಅದು ಕೇಸ್ ಇದು ಮಾಡೋದು ಬದಲೇ ನನಗೆ ಯಾಕೆ ಫಾಲೋ ಮಾಡ್ತಾ ಇದೀಯ ನೀನು? ಅದ್ರ ಪ್ರಕಾರ ನನಗೆ ನನ್ನ ಅಕ್ಕನ ಮಗನ ಫಸ್ಟೇ ನಾನು ಮನೆಗೆ ಮದುವೆಗೆ ಮುಂಚೆನೇ ಅವ್ನು ನನ್ನ ಜೊತೆ ಇರ್ತಾಯಿದ್ದ. ಮಿಥುನ್ ಬಂದಾಗ ಅವರೇ ಪಾಪ ಅವನು ಆಚೆ ಹೋಗಿ ಕುತ್ಕೊತಾ ಇದ್ದ. ಇಬ್ಬರು ಮಾತಾಡ್ತಿದ್ದಾರೆ ಅಂದರೆ ಇಬ್ಬರು ಆಚೆ ಕೂತ್ಕೊಳ್ಳೆ, ಅವನೇ ಎಷ್ಟೊಂದು ಸಲ ಆಚೆ ಕುತ್ಕೊತಾ ಇದ್ದ. ಆಮೇಲೆ ಅವನ್ನ ಕಲಿಸು, ನಿನಗೆ ಯಾಕೆ ಹಿಡ್ಕೊಂಡಿದ್ಯಾ, ನನಗೆ ಇಷ್ಟ ಆಗ್ತಿಲ್ಲ, ಅವನ್ನ ಆಚೆ ಕಲಿಸು, ಬೇಡ ಅವನ ಪಾಡಿಗೆ ಅವ್ನ ಕೆಲಸ ಮಾಡ್ಕೊಂಡು ಎಲ್ಲಿ ಇದ್ರೆ ಇರಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಸಂತ್ರಸ್ತ ಯುವತಿ ತನ್ನ ಕಣ್ಣೀರಿನ ಕಥೆಯನ್ನ ಹೇಳ್ತಿದ್ದಾಳೆ, ಬಟ್ ಈಗಾಗಲೇ ಬಂಧನ ಆಗಿದೆಯಾ ಆರೋಪಿಯದು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ವಿದ್ಯೆ, ಈ ಯುವತಿಗೆ ಕಳೆದ 6 ವರ್ಷಗಳ ಹಿಂದೆ ಈ ಯುವಕನ ಪರಿಚಯ ಆಗುತ್ತೆ. ಅಂದ್ರೆ ಮಿಥುನ್ ಎಂಬಾತ ಏನಿದ್ದಾನೆ ಆತನ ಪರಿಚಯ ಆಗುತ್ತೆ. ಪರಿಚಯ ಪ್ರೀತಿಗೆ ತಿರುಗಿ ಕಳೆದ 1 ವರ್ಷಗಳ ಹಿಂದೆ ಇಬ್ರು ಕೂಡ ಮದುವೆ ಕೂಡ ಆಗಿರ್ತಾರೆ. ಮದುವೆ ಆದ್ಮೇಲೆ ಕೇವಲ 4 ತಿಂಗಳು ಆತ ಜೊತೆಗೆ ಸಂಸಾರವನ್ನ ಮಾಡ್ತಾನೆ. ಅದಾದ ಬಳಿಕ ಬೇರೆಯವರ ಜೊತೆ ಆತ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಅನ್ನೋ ಆರೋಪವನ್ನ ಇವರು ಮಾಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಪೊಲೀಸರು ಕೂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಈತನ ವಿರುದ್ಧ ಸಾಲು ಆರೋಪವನ್ನ ಈ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಮದುವೆ ಆದಾಗಿನಿಂದಲೂ ಕೂಡ ಆತ ಸರಿಯಾದ ರೀತಿಯಲ್ಲಿ ಮನೆಯನ್ನ ನೋಡ್ಕೊಳ್ತಾ ಇರ್ಲಿಲ್ಲ, ಜೊತೆಗೆ ಸಂಸಾರನು ಕೂಡ ಮಾಡ್ತಾ ಇರ್ಲಿಲ್ಲ ಅನ್ನೋ ಆರೋಪ. ಹಾಗೆ ಈ ಅಮಾಯಕ ಯುವತಿಯರು ಏನಿದ್ದಾರೆ ಅಂತವರನ್ನ ಟಾರ್ಗೆಟ್ ಮಾಡಿ ಈತ ವಂಚನೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ. ಅಂದ್ರೆ ಇವ್ರು ಈಗ ಮಾಧ್ಯಮದ ಮುಂದೆ ಬರೋದಕ್ಕೂ ಕೂಡ ಪ್ರಮುಖ ಕಾರಣ ಇದೆ. ಅಂದ್ರೆ ಆತ ಜೈಲಿಗೆ ಹೋಗಿದ್ರು ಕೂಡ ಮತ್ತೆ ವಾಪಸ್ ಬಂದ ಮೇಲೆ ಇದೇ ರೀತಿ ಹಲವು ಯುವತಿಯರಿಗೆ ಆತ ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರು ಕೂಡ ಆತನನ್ನ ನಂಬೇಡಿ, ಇವತ್ತು ನನಗಾದ ಪರಿಸ್ಥಿತಿ ಮುಂದೆ ಯಾರಿಗೂ ಕೂಡ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾನು ನ್ಯೂಸ್ ಫಸ್ಟ್ ಮೂಲಕ ಮಾತಾಡ್ತಿದ್ದೀನಿ ಅನ್ನೋ ಒಂದು ವಿಚಾರವನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಜೊತೆಗೆ ಅವರು ಮದುವೆ ಆದ ಬಳಿಕ ಅವರಿಗೆ ಒಂದಷ್ಟು ಸತ್ಯಾಸತ್ಯತೆ ಗೊತ್ತಾಗಿರುವಂತದ್ದು. ಅಂದ್ರೆ ಆತನಿಗೆ ಈ ಹಿಂದೆ ಕೂಡ ಒಂದು ಮದುವೆ ಆಗಿತ್ತು ಅನ್ನೋದ್ರ ಬಗ್ಗೆ ಆಕೆ ಹೇಳ್ತಾ ಇರುವಂತದ್ದು. ಅಂದ್ರೆ ಈತನ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಕೇಸ್ ಆಗಿರುತ್ತೆ, ಅಂದ್ರೆ ರೇಪ್ ಕೇಸ್ ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ಆತ ಸುಮಾರು 6 ತಿಂಗಳ ಕಾಲ ಜೈಲ್ಗೂ ಕೂಡ ಹೋಗಿ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ವಿದ್ಯಾ.
ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.